ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ಇವತ್ತೊಂದು ಕರಾವಳಿಯ ಸ್ಪೆಷಲ್ ರೆಸಿಪಿಯನ್ನು ನಾನು ಮಾಡ್ತಿದ್ದೇನೆ. ಅದುವೇ ಕನಿಲೆ ಸುಕ್ಕ ಅಂತ. ಅದಕ್ಕೆ ಹೆಸರು ಕಾಳನ್ನು ಹಾಕಿ ನಾನು ಪಲ್ಯ ಮಾಡ್ತಿದ್ದೇನೆ. ಅದು ಮಳೆಗಾಲದ ಸಂದರ್ಭದಲ್ಲಿ ಈ ಬಿದಿರಿನ ಗಿಡದ ಬುಡದಲ್ಲಿ ಮೊಳಕೆ ಥರ ಬರ್ತದೆ. ಅದನ್ನು ಈ ಸೀಸನಲ್ಲಿ ಅದು ಆಗೋದು. ಈ ಸೀಸನಲ್ಲೇ ನಾವು ಮಾಡಬೇಕು. ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ತಿಂದರೆ ವರ್ಷಕ್ಕೊಮ್ಮೆ ಆದರೂ ಇದನ್ನು ತಿನ್ನಬೇಕು. ಹಾಗಾಗಿ ಅದರದ್ದೊಂದು ರೆಸಿಪಿ ಮಾಡುವ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ರಕ್ಷಾ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಾ ಕಟೀಲ್ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ನಾನು ಸಣ್ಣದಾಗಿ ಹಚ್ಚಿ ಕನಿಲೆಯನ್ನು ತಗೊಂಡಿದ್ದೇನೆ. ಹಾಗೆ ಹೆಸರು ಕಾಳನ್ನು ಕೂಡ, ಮೊಳಕೆ ಬಂದ ಹೆಸರು ಕಾಳು, ಅದನ್ನು ಕೂಡ ಸ್ವಲ್ಪ ತಗೊಂಡಿದ್ದೇನೆ. ಇದಕ್ಕೆ ನೋಡಿ, ಈ ರೀತಿ ಸಣ್ಣದಾಗಿ ಹಚ್ಚಬೇಕಿದ್ದನ್ನು. ಮತ್ತು 1 ದಿನಗಳ ಕಾಲ ನೀರಲ್ಲಿ ಹಾಕಿಡಬೇಕು. ತಂದ ನಂತರ ಅದರ ವಾಸನೆ ಎಲ್ಲ ಹೋಗ್ತದೆ. ನಂತರ ಇದಕ್ಕೊಂದು ಸಿಂಪಲಾಗಿ ಮಸಾಲೆ ತೆಗೆದುಕೊಳ್ಳುವ. ಇಲ್ಲಿ 7 ರಿಂದ 8 ನಾನು ಉದ್ದ ಮೆಣಸನ್ನು ತಗೊಂಡಿದ್ದೇನೆ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸಣ್ಣ ತುಂಡು ಹುಳಿ ಸಾಕು. ಇಷ್ಟೇ ಸಾಕಾಗ್ತದೆ ಮಸಾಲೆಗೆ. ಇದನ್ನೊಮ್ಮೆ ಚೆನ್ನಾಗಿ ಹುರಿದುಕೊಳ್ಳುವ. ಇದು ನೋಡಿ, ತೆಂಗಿನಕಾಯಿ ನಾನು ಈ ಕಪ್ಪಲ್ಲಿ ಈ ತೆಂಗಿನ ಇಷ್ಟು ತಗೊಂಡಿದ್ದೇನೆ ನೋಡಿ. ಒಂದು ಸಣ್ಣ ತೆಂಗಿನಕಾಯಿ ಆಗ್ಬೋದು, ಅದರಲ್ಲಿ ಅರ್ಧ ಕಪ್ಪಷ್ಟು ತಗೊಂಡಿದ್ದೇನೆ. ನಂತರ ಇದನ್ನೊಮ್ಮೆ ಚೆನ್ನಾಗಿ ಹುರಿದು ಮಿಕ್ಸ್ ಮಾಡಿ ತರುವ. ಎಲ್ಲವನ್ನು ನೀರು ಹಾಕದೆ ಮಿಕ್ಸ್ ಮಾಡಿ ತರಬೇಕು. ನಂತರ ಕನಿಲೆ ಮತ್ತು ಹೆಸರು ಕಾಳನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಒಂದು ಸಣ್ಣ ತುಂಡು ನೀರುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಭಾಗದಷ್ಟು ಟೊಮೆಟೊ ಹಣ್ಣನ್ನು ಕೂಡ ತಗೊಂಡಿದ್ದೇನೆ. ಇದು ಆಪ್ಷನಲ್. ಅದದು ಕನಿಲೆ ಸ್ವಲ್ಪ ಒಗರಿರೋದ್ರಿಂದ ನಾನು 3 ಅಮಟೆ ಹಣ್ಣನ್ನು ಕೂಡ ತಗೊಂಡಿದ್ದೇನೆ, ಅಮಟೆ ಕಾಯಿಯನ್ನು. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿಕೊಳ್ತಿದ್ದೇನೆ. ನಂತರ ನೋಡಿ, 1 ಟೇಬಲ್ ಸ್ಪೂನಷ್ಟು ಅರಶಿನ ಕೂಡ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡುವ. ಇದೊಂದು 10 ನಿಮಿಷದೊಳಗೆ ಬೇಯ್ತದೆ. ನೋಡಿ, ಈಗ 10 ನಿಮಿಷ ಆಯಿತು. ಈಗ ನೋಡಿ, ಕರೆಕ್ಟಾಗಿ ಬೆಂದಿದೆ ನಮ್ಮ ಕನಿಲೆ ಮತ್ತು ಹೆಸರು ಕಾಳು. ಈಗ ಇದನ್ನೊಮ್ಮೆ ತೆಗೆದುಕೊಳ್ಳುವ. ನಂತರ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿಕೊಂಡಿದ್ದೇನೆ. ಎಣ್ಣೆ ಕರೆಕ್ಟಾಗಿ ಬಿಸಿಯಾದ ನಂತರ ಇದಕ್ಕೊಂದು 3 ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಹಾಕಿಕೊಳ್ತಿದ್ದೇನೆ. ಹಾಗೆಯೇ ಒಂದು ಒಣಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿಕೊಳ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆ 1 ಟೇಬಲ್ ಸ್ಪೂನಷ್ಟು ಸಾಕಾಗ್ತದೆ. ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಹಾಕಿ ಕರೆಕ್ಟಾಗಿ ಫ್ರೈ ಮಾಡುವ. ಇಲ್ಲಿ ಸಾಸಿವೆ ಸಿಡಿದ ನಂತರ 2 ಎಸಳಷ್ಟು ನಾನು ಕರಿಬೇವನ್ನು ಕೂಡ ತಗೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕಿಕೊಳ್ತಿದ್ದೇನೆ ನೋಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ನಾವು ಮಸಾಲೆಗೆ ನೀರು ಹಾಕದೆ ರುಬ್ಬಿ ತರಬೇಕು. ಸ್ವಲ್ಪ ಕೂಡ ನೀರು ಹಾಕಬಾರ್ದು, ಡ್ರೈ ಆಗಿ ರುಬ್ಬಿ ತರಬೇಕು. ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಈಗ ಇದನ್ನೊಮ್ಮೆ ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡುವ. ಈ ಕನಿಲೆಯನ್ನು ನಾವು ವರ್ಷಕ್ಕೊಮ್ಮೆ ತಿಂದರೆ ನಮಗೆ ಹೆಲ್ತಿಗೆ ಕೂಡ ತುಂಬ ಬೆನಿಫಿಟ್ಸ್ ಉಂಟು. ಮಳೆಗಾಲದಲ್ಲಿ ಆಗುವ ಈ ಕನಿಲೆಯನ್ನು ವರ್ಷಕ್ಕೊಮ್ಮೆ ಆದರೂ ನೀವು ಕೂಡ ಒಮ್ಮೆ ತಿನ್ನಿ ಫ್ರೆಂಡ್ಸ್, ಒಳ್ಳೆಯದು ದೇಹಕ್ಕೆ ತುಂಬ. ನಂತರ ನೋಡಿ, ಬೇಯಿಸಿಟ್ಟಂತಹ ಈ ಕನಿಲೆ ಮತ್ತು ಹೆಸರು ಕಾಳನ್ನು ಇದಕ್ಕೆ ಸೇರಿಸಿಕೊಳ್ಳುವ.
ಇದರದ್ದು ಪದಾರ್ಥ ಕೂಡ ಮಾಡ್ತಾರೆ, ನಾನಿಲ್ಲಿ ಸುಕ್ಕ ಮಾಡಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಒಗ್ಗರಣೆಯಲ್ಲಿ ಮಸಾಲೆ ಬೆಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗ್ತದೆ. ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋದರೆ ಆಯಿತು. ನಮ್ಮ ಕನ್ನೆಲೆ ಮತ್ತು ಹೆಸರು ಕಾಳಿನ ಸುಕ್ಕ ರೆಡಿಯಾಗಿರ್ತದೆ. ಇಲ್ಲಿ ಹೆಸರು ಕಾಳನ್ನು ನಾನು ತೊಗೊಂಡಿದ್ದೇನೆ, ಯಾಕಂದರೆ ಕನಿಲೆ ಸ್ವಲ್ಪ ಉಷ್ಣವಾಗಿರೋದ್ರಿಂದ ಹೆಸರು ಕಾಳು ಇದಕ್ಕೆ ಒಳ್ಳೆ ಸೂಟ್ ಆಗ್ತದೆ. ನೋಡಿ, ನಮ್ಮ ಕನಿಲೆಯ ಪದಾರ್ಥ ಕೂಡ ರೆಡಿ ಆಯಿತು. ಈಗ ಇದನ್ನೊಮ್ಮೆ ತೆಗೆದುಕೊಳ್ಳುವ. ಹಾಗೆ ಇದನ್ನೊಂದು ಪ್ಲೇಟಿಗೆ ಹಾಕಿಕೊಳ್ಳುವ. ಹೇಗೆ ಬಂದಿದೆ ಅಂತ ನೋಡುವ ಒಮ್ಮೆ. ನೋಡಿ, ತುಂಬ ಒಳ್ಳೆಯದಾಗಿ ಬಂದಿದೆ ನಮ್ಮ ಕನ್ನಿಲೆ ಮತ್ತು ಹೆಸರು ಕಾಳಿನ ಸುಕ್ಕ. ನೋಡಿ, ಡ್ರೈ ಆಗಿ ಸ್ವಲ್ಪವೂ ಕೂಡ ಒಗರೊಗರಿಲ್ಲ, ತುಂಬ ಒಳ್ಳೆಯದಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ಮುಂದಿನ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.